ಇನ್ನು ನಾಳೆ ಸಾರಿಗೆ ಮುಷ್ಕರ ಪಕ್ಕಾ ಆಗಿದೆ. ಬಸ್ಸುಗಳು ರಸ್ತೆಗೆ ಇಳಿಯೋದಾ ಇಲ್ಲ. ಸಾರಿಗೆ ಬಂದ್ ಎಫೆಕ್ಟ್. ಶಾಲೆಗಳಿಗೆ ರಜೆ ಇರುತ್ತಾ ಹಾಗಾದ್ರೆ, ಅಥವಾ ಶಾಲೆಗಳು ಓಪನ್ ಆಗಿರ್ತವ? ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿಲ್ಲ. ರಜೆ ಬಗ್ಗೆ ತೀರ್ಮಾನಕ್ಕೆ ಶಿಕ್ಷಣ ಇಲಾಖೆ ಇನ್ನೂ ಬಂದಿಲ್ಲ. ದೂರ ಟ್ರಾವೆಲ್ ಮಾಡುವಂಥ ಮಕ್ಕಳಿಗೆ ಸಮಸ್ಯೆ ಆಗಬಹುದು. ನಾಳೆ ರಜೆ ಘೋಷಣೆ ಮಾಡುವಂತೆ ಪೋಷಕರು ಒತ್ತಾಯ ಮಾಡ್ತಾ ಇದ್ದಾರೆ. ಎಷ್ಟೋ ಮಕ್ಕಳು ಪಾಪ BMTCಲಿ ಹೋಗ್ತಾ ಇದ್ರು. ಈಗ BMTC ಇಲ್ಲ, ಮತ್ತೆ ಹೇಗೆ ಹೋಗ್ತಾರೆ? ಒಂದಷ್ಟು ವಿದ್ಯಾರ್ಥಿಗಳು ಯಾರಿಗೆ ಸ್ಕೂಲ್ ಬಸ್ಗಳ ವ್ಯವಸ್ಥೆ ಇರುತ್ತೋ ಅವ್ರು ಹೋಗ್ಬೋದೇನೋ. ಅವ್ರನ್ನ ಹೊರತುಪಡಿಸಿದಂತೆ ವಿದ್ಯಾರ್ಥಿಗಳು ಅವ್ರು ಹೇಗೆ ಶಾಲೆಗೆ ಹೋಗ್ತಾರೆ? ಇನ್ನೂ ಕೂಡ ಶಿಕ್ಷಣ ಇಲಾಖೆ ಇದರ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಬೆಂಗಳೂರು ಬಿಟ್ಬಿಡಿ, ಸ್ಕೂಲ್ಗಳು ಅಥವಾ ಕಾಲೇಜುಗಳು ಆಸುಪಾಸಿನಲ್ಲಿರ್ತವೆ, ಒಂದು 5-6 ಕಿಲೋಮೀಟರ್ನ ದೂರದಲ್ಲಿರ್ತವೆ. ಸ್ಕೂಲ್ ಬಸ್ ಅಂತೂ ಇದ್ದೇ ಇರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಊರುಗಳಿಗೆ ಹೋಗಿ KSRTC ಬಸ್ಗಳನ್ನೇ ನಂಬ್ಕೊಂಡಿರುವಂಥ ಊರುಗಳಿದ್ದಾವೆ. ಅವ್ರು ಹೇಗೆ ಹೋಗ್ತಾರೆ? ಆ ವಿದ್ಯಾರ್ಥಿಗಳು ಹೇಗೆ ಹೋಗ್ತಾರೆ? ಇವತ್ತಿಗೂ ಕೂಡ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡೋದು ಬೆಂಗಳೂರಲ್ಲಿ ಮಾತ್ರ. ಬೆಂಗಳೂರಿನಲ್ಲಿ ಮಾತ್ರ ನಾವು ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರನ್ನು ಹೊರತುಪಡಿಸಿದಂತೆ ಬೇರೆ ಊರುಗಳಲ್ಲಿ KSRTCಗೆ ಬದಲಾಗಿ ಯಾವ ಬಸ್ಸನ್ನು ಓಡಿಸ್ತಾ ಇದ್ದೀರಿ? ಯಾವುದಾದ್ರು ಖಾಸಗಿ ಬಸ್ ಓಡಿಸ್ತಾ ಇದ್ದೀರಾ? ಇಲ್ಲ. ಅದರ ಬಗ್ಗೆ ಪರ್ಯಾಯ ವ್ಯವಸ್ಥೆನೇ ಆಗಿಲ್ಲ. ಅವರೆಲ್ಲ ಹೋಗಬೇಕು? ಆ ವಿದ್ಯಾರ್ಥಿಗಳು ಏನು ಮಾಡಬೇಕು? ಎಷ್ಟೋ ಜನ KSRTC ಬಸ್ನಲ್ಲೇ ಓಡಾಡುವಂಥವ್ರು ಇದ್ದಾರೆ. ಅವರು ಯಾವ ವಾಹನವನ್ನು ಇಟ್ಕೊಳ್ಬೇಕು ನಾಳೆ? ಆದರೆ ಇನ್ನೂ ರಜೆ ಇದೆಯೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಶಿಕ್ಷಣ ಇಲಾಖೆ ಇನ್ನೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿಲ್ಲ. ಆದಷ್ಟು ಬೇಗ ಮಾಡಬೇಕು, ಯಾಕಂದರೆ ನಾಳೆನೇ ಇರೋದು. ಸೊ ಈ ಸರ್ಕಾರನೂ ಮಾಡಿರೋದು ನೋಡಿ, ಈ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡ್ತಾರೆ, ಆಗಲೇ ನೀರು ಎತ್ಕೊಂಡು ಹಾಕೊಂಡ್ಬಿಡ್ತಾರೆ ಅನ್ನಂಗಾಗಿದೆ. 22 ದಿನದ ಹಿಂದೆ ಹೇಳಿರೋದು. ಆದರೆ ಇವತ್ತು ಬಂದು ನಾವು ಸಭೆ ಮಾಡ್ತೀವಿ, ಸಂಧಾನ ಮಾಡ್ತೀವಿ ಅಂತ ಸರ್ಕಾರ ಕೂತಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.